ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಶೀರ್ವಾದ ಮಾಡಮ್ಮ. ಒಳ್ಳೆದಾಗಿ. ದೀರ್ಘಾಯುಷ್ಮಾನ್ ಭವ. ಹೋಗ್ತಿರೋದು ಬೆಂಗಳೂರಿಗೆ, ಆದರೂ ತುಂಬ ದೂರ ಹೋಗ್ತಿದೆಯೇನೋ ಅನ್ನೋ ಭಾವನೆ. ಇಷ್ಟು ದಿನ ಆದಮೇಲೆ ಕೆಲಸ ಸಿಕ್ಕಿದೆ ಅನ್ನೋ ಸುಖ ಒಂದು ಕಡೆ, ಆದರೆ ಅಷ್ಟು ದೂರ ಹೋಗ್ತಿದೆಯಲ್ಲ ಅನ್ನೋ ದುಃಖ ಒಂದು ಕಡೆ. ಇರಲಿ, ನಮ್ಮ ದುಃಖಕ್ಕಿಂತ ನಿನ್ನ ಸುಖ ಮುಖ್ಯ. ಹೋಗಿದ್ ಬಾ. ಸರಿಯಪ್ಪ, ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡಿ ಮಾತ್ರೆ ತಗೊಳ್ತಾರೆ. ಮಕ್ಕಳು ಮನೆಯಲ್ಲಿದ್ದಾಗ ಬೈತಾ ಇರ್ತೀವಿ, ಅದೇ ಮಕ್ಕಳು ಕೆಲಸ ಹೊಡ್ಕೊಂಡು ಹೊರಗಡೆ ಹೋದಾಗ ದುಃಖ ಆಗುತ್ತೆ. ಅದೇ ವಿಪರ್ಯಾಸ. ನಾನೇ ನಿಮ್ಮ ಎಲ್ಲರನ್ನೂ ಬಿಟ್ಟು ಹೋಗ್ತಾ ಇಲ್ಲಪ್ಪ. ಆಗಾಗ ಫೋನ್ ಮಾಡ್ತಾ ಇರ್ತೀನಿ, ರಜಾ ಸಿಕ್ಕಿದಾಗೆಲ್ಲ ಬರ್ತೀನಿ. ಆಯ್ತು ಅತ್ತೆ, ಅಪ್ಪ ಅಮ್ಮನ ಜವಾಬ್ದಾರಿ ನಿಂದೆ. ಆಯ್ತಾಯ್ತು, ನೋಡ್ಕೋತೀನಿ ಬಿಡು. ನಾನು ಹೋಗಿ ಬರ್ತೀನಿ. ಒಳ್ಳೇದಾಗ್ಲಿ ಕಣೋ, ಹೋಗ್ಬಾ. ಬಸ್ ಸ್ಟ್ಯಾಂಡ್ವರೆಗೂ ಬರ್ತೀನಿ ಇರು. ಬೇಡಪ್ಪ, ಸಂದೀಪ ಗಾಡಿ ತಂದಿದ್ದಾನೆ, ಅವನ ಜೊತೆ ಹೋಗ್ತೀನಿ. ಹೋಗ್ತೀನಿ ಅನ್ಬಾರ್ದಪ್ಪ, ಹೋಗಿ ಬರ್ತೀನಿ ಅಂತ ಹೇಳು. ಬರ್ತೀನತ್ತೆ. ಊಟ ಊಟನಾ? ಏನ್ ಊಟನ ಅಂತ ಇದೀರ? ಹಚ್ಬಿಡು, ಬೇಡ ಹಚ್ಬಿಡು, ನಂಗೆ ಹಸುವಿಲ್ಲ. ಊಟ ಮಾಡಿದ್ರೆ ಆರೋಗ್ಯ ಹಾಳಾಗತ್ತೆ, ಊಟ ಮಾಡಿ. ಮಾಡ್ತೀನಿ. ಓ, ನೀವ್ ಯಾಕೋ ಊಟ ಮಾಡಂಗ್ ಕಾಣ್ತಲ್ಲ, ನಾನೇ ಊಟ ಹಾಕೊಂಡ್ ಬರ್ತೀನಿ. ನೀವೇ ಹಾಕೊಂಡ್ ಬರ್ತೀರಾ ಹಚ್ಬಿಡು? ಯಾಕೆ ಹಾಕೋ ಬರ್ಬಾರ್ದಾ? ಹಾಗಲ್ಲ ಹಚ್ಬಿಡು, ನೀವು ಬಂದು ಊಟ ಮಾಡಿಸಿದ್ರು ನಂಗೆ ಇಷ್ಟ. ಆದ್ರೆ ಊಟ ಹಾಕೊಂಡ್ ಬರೋದಲ್ದೆ ಮಾಡಿಸ್ಬೇಕಾ? ಆಯ್ತು, ಮಾಡ್ಸಣ್ ಬಿಡಿ. ಬನ್ರಿ. ಹಚ್ಬಿಡು, ಏನ್ ಅಷ್ಟೊಂದು ಹಾಕೊಂಡ್ ಬಂದಿದ್ದೀರಾ? ಸ್ವಲ್ಪ ನೀರದ್ ಬನ್ರಿ. ಹಚ್ಬಿಡು ತುಂಬಾ ಒಳ್ಳೆಯವರು. ಈಗ ಗೊತ್ತಾಯ್ತಾ? ಇಲ್ಲಪ್ಪ, ಮುಂಚೆನೆ ಗೊತ್ತಿತ್ತು. ನಾನು ಬಂದಿಲ್ಲ ಅಂತ ನಿಮ್ಗೆ ಯೋಚನೆ ಆಯ್ತಾ? ಇಲ್ಲ ಮತ್ತೆ, ದಿಶಾ ಅವ್ರು ಬಂದಿದ್ದಾರೆ, ಬೇಗ ಬನ್ನಿ ಅಂತ ಹೇಳಿದ್ರು ಈಗ ಬರ್ತೀನಿ, ಯಾಕೆ ಬರ್ತೀನಿ ಅಂತ ಕಾಗೆ ಹಾರಿಸ್ತೀರಾ? ಆಮೇಲೆ ಫೋನ್ ಮಾಡಿದ್ರೆ ಫೋನ್ ತೆಗೆದೇ ಬಿಟ್ಬಿಟ್ರಿ. ಮನೆಗೆ ಗೆಸ್ಟ್ ಬಂದಾಗ ನೀವು ಇರ್ಬೇಕು ತಾನೆ, ಪರಿಚಯ ಮಾಡಿಸ್ಕೊಡೋದು ಬೇಡವಾ? ಹೋಗಿ ಬಿಡಿ ಹಚ್ಕೊಂಡು, ದಿಶಾ ತಾನೇ ಬಂದಿದ್ದು, ತ್ರಿಷಾ ಅಲ್ಲ. ಏನ್ ಕಿಂಡಲ್ಲ? ಇಲ್ಲಪ್ಪ, ನಿಮ್ ಕಡೆಯವ್ರು ಯಾರು ಬರ್ಲಿ ರೀ ಮನೆಗೆ, ಆಗ ನಿಮ್ ತರನೇ ನಾನು ಕೈ ಕೊಡ್ತೀನಿ. ಹಚ್ಕೊಂಡು ಹಂಗೆಲ್ಲ ಮಾಡ್ಬಾರ್ದು, ಬೇಜಾರಾಗುತ್ತೆ. ನೀವು ಮಾಡಿದ್ ನಂಗೆ ಬೇಜಾರಾಗಿಲ್ವಾ? ಸಾರಿ ಹಚ್ಕೊಂಡು. ನೀವು ಸಾರಿ ಕೇಳೋರು ಸುಮ್ಮನೆ ಆಗ್ಬೇಕು. ಹೋಗ್ಲಿ ಬಿಡಿ, ಮನೇಲಿ ಇಲ್ಲದೆ ಹೋದ್ರು ಅಪ್ಪನ ಟ್ಯಾಬ್ಲೆಟ್ ಎಲ್ಲ ಕರೆಕ್ಟಾಗಿ ಎತ್ತಿಟ್ಟಿದ್ರಲ್ಲ, ಮಚ್ಚಬೇಕು. ಹೌದಲ್ಲ, ಮಾತ್ರೆ ತಗೊಂಡ್ರ ಮಾವ? ತಗೊಂಡು ಆಯ್ತು, ಮಲ್ಗು ಆಯ್ತು. ಊಟ ಮಾಡ್ದೆ ಮಾತ್ರೆ ತಗೊಂಡ್ ಮಲಗ್ ಬಿಡ್ತಾರ? ಅದು ಸರಿನೇ, ಹೌದು. ಊಟ ಮಾಡ್ದಿರೋದಕ್ಕೆ ಏನೇನ ಮಾತಾಡ್ಬೇಡಿ ನೀವು. ತೊಳಿ ಹಚ್ಬಿಡು, ಕೊಡಿ. ಲೇಟ್ ಆಯ್ತಲ್ವಾ, ನೀವ್ ಹೋಗಿ ಮಲ್ಕೊಳ್ಳಿ, ನಾನೇ ತಿಂತೀನಿ, ಆಯ್ತಾ? ನೀವು ತಿನ್ನೋದಷ್ಟರಲ್ಲೇ ಇದೆ, ಕೊಡಿ, ನಾನೇ ತಿನ್ನಿಸ್ತೀನಿ. ಹಚ್ಬಿಡು, ಇದ್ರಲ್ಲಿ ಹಚ್ಬಿಡು, ಇದ್ರಲ್ಲಿ ಅರ್ಧ ಆದ್ರೂ ತೆಗೀರಿ ಹಚ್ಬಿಡು. ತೆಗಿಯಲ್ಲ, ಪೂರ್ತಿನೇ ತಿನ್ಬೇಕು. ಆನೆ ಚಿರು ಅವಳ ಜೊತೆ ಇಷ್ಟು ಕ್ಲೋಸ್ ಆಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನಾದ್ರೂ ಆ ಜಾಬ್ದಲ್ಲಿ ಇದ್ದಿದ್ರ ಅವಳು ಮಾಡಿರೋ ತಪ್ಪಿಗೆ ಮನೆಯಿಂದ ಹೋಗುದು ಹೊರಗಾಗ್ತಿದ್ದೆ. ಅವನು ಚಿರು ತಪ್ಪು ಮಾಡಿದ್ರೆ ಕ್ಷಮಿಸ್ತಾನೆ. ನೀನು ಇದೆಯಾ, ನನ್ನನ್ನು ನೋಡಿದ್ರೆ ಊರಿಗೆ ಬೀಳ್ತೀಯಾ, ಕ್ಲೋಸ್ ಆಗಕ್ಕೆ ಬಂದ್ರೆ ಕಾಲು ತೊಳಿತ್ಯಾ. ನೀವು ಮಾಡೋ ಆಟಕ್ಕೆ ಕಾಲ್ ತೊಳಿದ್ರೆ ಕೈ ಮುಗಿತಾರ? ಇಲ್ಲಿ ನಿಂತ್ಕೊಂಡು ಉಳ್ಕೊಳಕ್ಕಿಂತ ಹೋಗಿ ಮಲ್ಕೋ ಹೋಗಿ. ಅದೆಲ್ಲ ನಿಮ್ಗೆ ಯಾಕೆ, ನನಗೆ ನಿದ್ದೆ ಬರ್ತಿಲ್ಲ. ನಂಗೆ ಗೊತ್ತು ನೀನು ಯಾಕೆ ಇಲ್ಲಿ ನಿಂತಿದ್ಯಾ ಅಂತ. ಯಾಕೆ? ಇಲ್ಲಿ ನಡೀತಿರೋದನ್ನೆಲ್ಲ ನೋಡ್ಕೊಂಡು ಹೋಗಿ ನಿಮ್ಮ ಬಾಸಿಗೆ ವರದಿ ಒಪ್ಪಿಸ್ಬೇಕಲ್ವಾ? ಇಷ್ಟು ಸಾಫ್ಟ್ ಆಗಿರೋ ಕೈ, ಇದರಲ್ಲಿ ನನಗೆ ತುತ್ತು ನಿನ್ಸೋದು ಬಿಟ್ಟು ನನ್ನ ಕೈ ಯಾಕೆ ಮಾಡ್ತೀಯಾ? ಸ್ವಲ್ಪ ಹಾಕೊಂಡ್ ಬರ್ಬೇಕಿತ್ತಲ್ವಾ, ಹಾಕೊಂಡ್ ಬಂದಿದ್ದೀರಾ? ಇಷ್ಟೊಂದೇನಿಲ್ಲ, ಸ್ವಲ್ಪನೇ ಇರೋದು, ತಿನ್ನಿ. ಸಾಕ್ವಾಚ್ಬೇಡ, ನಿಮ್ದಮ್ಮಯ್ಯ ಅಂತೀನಿ. ನಾನು ಬರೋವಾಗ ಹಾಳು ಮುಳು ತಿನ್ಕೊಂಡು ಬಂದ್ಬಿಟ್ಟೆ, ನಿಮ್ಗೆ ಹೇಳಿಲ್ಲ ಅಷ್ಟೇ. ಹಾಳು ಮುಳು ತಿಂದ ಹಿಂಗಾಗಿರೋದು ನೀವು.
ದಿಶಾ ಅವ್ರನ್ನ ನೋಡಿ, ಅವ್ರ ಮುಖ ಹಾಲಂತರ ಹೊಳಿತಿರ್ತಾರೆ. ಓ ನನ್ ಮುಖ ಕಪ್ ಮಸಿ ತರ ಇದೆ ಅಂತಿದ್ದೀರಾ? ನಾನೇನ್ರಿ ಹೆಂಗಂತೆ, ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಎಲ್ಲ ನಮ್ ಕೈಲೇ ಇರುತ್ತೆ ರೀ. ನಾವ್ ಅದನ್ನ ಕಾಪಾಡ್ಕೋಬೇಕು, ಮೇಂಟೈನ್ ಮಾಡ್ಬೇಕು. ಅದೆಲ್ಲ ನಂಗೆ ಮೇಂಟೈನ್ ಮಾಡಕ್ ಬರಲ್ಲ ಹಸ್ಬೆಂಡು. ತಿನ್ನಿ ಹಂಗಂತ. ಏ ಸುಕ್ಕು, ಏನೋ ನಂಗೂ ದೃಷ್ಟಿ ತೆಗಿತೇನೆ. ಒಂದು ಡೆಪ್ಪಿ ತಕ್ಬಿಡ್ತೀನಿ. ನಂಗೆ ನಿದ್ದೆ ಬರ್ತಿದೆ, ನಾ ಹೋಗಿ ಮಲ್ಕೋತೀನಿ. ಸರಿ, ನಾನು ಪ್ಲೇಟ್ ಇಟ್ಟು ಬರ್ತೀನಿ. ನಾನು ಹೋಗ್ತೀನಿ ಹಸ್ಬೆಂಡು, ನಾನು ನಿದ್ದೆ ಮಾಡ್ತೀನಿ, ನನ್ನ ಕೈಲಾಗ್ತಿಲ್ಲ. ಆಯ್ತಾಯ್ತು, ಮಾಡಿ. ರೀ, ರೂಮ್ಗೆ ಹೋಗಿ ಮಲ್ಕೋತೀನಿ ಅನ್ಬಿಟ್ಟು ಇಲ್ಲೇ ಕೂತಿದ್ದೀರಲ್ರೇ. ಹಸ್ಬೆಂಡು ಊಟ ಬರ ವಾಂತಿ ಬರೋ ತರ ಹೊಲ್ಸಿದೆ. ಕರೆಕ್ಟಿಲ್ಲ ಹಸ್ಬೆಂಡು, ಊಟ ಕರ್ಗಕ್ಕೆ ತಂದಿರೋದು ತಗೊಳ್ಳಿ ಹಾಲು. ಅಯ್ಯೋ ಬೇಡ ಹಸ್ಬೆಂಡು, ಬೇಡ. ನಿಮ್ ತಮ್ಮ ಅಂತಿದ್ರಿ, ನನಗಾಗಲ್ಲ. ಅದ್ಯಾಕ್ರಿ ಹಿಂಗೆ ಎಗರಾಡ್ತಿದ್ದೀರಾ? ಸುಮ್ಮನೆ ಕುಡೀರಿ. ಸಾಧ್ಯನೇ ಇಲ್ಲ ಹಸ್ಬೆಂಡು, ನಿಮ್ ಕೈ ಮುಗಿತಿತ್ತು ತೆಗೆದ್ರೆ ಹಬ್ಬಕ್ಕಾಗ್ತಿಲ್ಲ ಹಸ್ಬೆಂಡು. ಈಗ ಕಾಲಕ್ಕೆ ಬೀಳ್ತೆ, ಕೈ ಮುಗಿತೀನಿ ಹಸ್ಬೆಂಡು, ಆಗಲ್ಲ. ಏನ್ ಡೌ ಮಾಡ್ತೀರಾ? ಆಕ್ಟಿಂಗ್ ಹೆಂಗ್ ಮಾಡ್ಬೇಕಂತ ನಿಮ್ ನೋಡಿ ಕಲಿಬೇಕು. ಕಾಲಿಗೆ ಬೀಳ್ಬೇಕು ಅಂತ ಬೀಳ್ದ ಸುಮ್ಮನೆ ಡೌ ಮಾಡ್ತೀರಾ? ಹಸ್ಬೆಂಡು ನಿಜವಾಗ್ಲೂ ಹೊಟ್ಟೆ ಬರ, ಬಗ್ಗಕ್ಕೆ ಆಗ್ತಿಲ್ಲ. ನಾನು ಬೆಳಗ್ಗೆ ಬೇಕಿದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ನಿಮ್ಮಿಂದ ನಾನೇ ಯಾಕೆ ಕಾಲಿಗೆ ಬೀಳ್ಸ್ಕೊಳ್ಳಿ? ಸುಮ್ಮನೆ ಹೇಳ್ದೆ, ಕೂತ್ಕೊಳ್ಳಿ. ಆಯ್ತು, ಹಾಲು ಕುಡಿಬಿಡಿ. ಈ ಹಾಸ್ಟೆಲ್ ಹುಡುಗರಿಗೆ ಬಟ್ಟೆ ಹೊಲ್ಕೊಡೋ ವಿಷಯ ಎಲ್ಲಿಗೆ ಬಂತು? ರೆಡಿ ಮಾಡ್ತಿದ್ದೀನಿ ಹಸ್ಬೆಂಡು, ಕೊಡೋಣ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ರಾಹುಲ್ ನನಗೆ ನಾವು ಅವತ್ತು ಹೋಗಿದ್ರಲ್ವಾ ಹಾಸ್ಟೆಲ್ಗೆ, ಅಲ್ಲೇ ಕೆಲಸ ಸಿಕ್ತು. ಹೌದಾ? ಟೀಚರ್ ಆಗಿ ಸೇರ್ಕೊಂಡಿದ್ದಾರೆ. ಕೆಲಸ ಸಿಕ್ತು ಅಂತ ಗೊತ್ತಿತ್ತು, ಅದೇ ಹಾಸ್ಟೆಲ್ ಅಂತ ಗೊತ್ತಿರಲಿಲ್ಲ. ಹೋಗ್ಲಿ ಬಿಡಿ, ಎಲ್ಲೋ ಒಂದ್ ಕಡೆ ಕೆಲಸ ಸಿಗ್ತಾರ. ಹಸ್ಬೆಂಡು ಹಾಸ್ಟೆಲ್ ಅಲ್ಲಿ ಆರ್ಯನ್ ಅಂತ ಒಂದು ಹುಡುಗ ಇದ್ದಾನಲ್ವಾ, ಪಾಪ ಅವನ ಅಮ್ಮನ ತುಂಬಾ ನೆನ್ಸ್ಕೊತಿದ್ದಾನೆ. ಅವನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತು ಹಸ್ಬೆಂಡು. ಗಣಿ ಸುಬ್ಬುನೇ ನೆನಪಾಗ್ತಾರೆ. ಹಾಸ್ಟೆಲ್ ಲೈಫೇ ಹಾಗೆ ರೀ, ಎಲ್ಲ ಟೈಮಲ್ಲೂ ಯಾರಾದರೂ ಒಬ್ರು ನೆನಪಾಗ್ತಾನೆ ಇರ್ತಾರೆ. ಆದರೆ ಯಾರ ಜೊತೆನೂ ಇರೋಕ್ಕಾಗದೆ ಒಂಥರ ಪರಿಸ್ಥಿತಿಲಿ ಇರ್ತೀವಿ. ನೀವು ಹಾಸ್ಟೆಲಲ್ಲೇ ಇದ್ರಲ್ವಾ? ದುಡ್ಡಿದ ಮಾತ್ರಕ್ಕೆ ಅಥವಾ ಪರಿಸ್ಥಿತಿ ಒತ್ತಡಕ್ಕೆ ಎಷ್ಟೋ ಜನ ತಂದೆ ತಾಯಂದ್ರು ತಮ್ಮ ಮಕ್ಕಳನ್ನ ಹಾಸ್ಟೆಲ್ಗೆ ಹಾಕ್ಬಿಡ್ತಾರೆ. ಅಲ್ಲಿದ್ದರೆ ಮಕ್ಕಳು ಏನಾದರೂ ಕಲಿತಾರೆ ಅನ್ನೋ ಆಸೆ ಅವ್ರದ್ದು. ಆದರೆ ನಿಜವಾಗ್ಲೂ ಬೆಳೆಯೋ ಮಕ್ಕಳು ಇರಬೇಕಾಗಿರೋ ಜಾಗ ಅವ್ರ ತಾಯಿ ಮಡ್ಲಲ್ಲಿ, ಅವ್ರ ತಂದೆ ತೋಳಲ್ಲಿ. ಅಪ್ಪ ಅಮ್ಮನಿಂದ ಸಿಗೋ ಖುಷಿ ಯಾವ ಯೂನಿವರ್ಸಿಟಿಲೂ ಸಿಗಲ್ಲ ರೀ. ಏನೋ ದೇವತೆ ಥರ ನಮ್ಮ ಅದಕ್ಕೆ ಆ ಟೈಮಲ್ಲಿ ಬಂದು ನನ್ನ ಹಾಸ್ಟೆಲಿಂದ ಕರ್ಕೊಂಡು ಹೋಗಿ ತಾಯಿ ಪ್ರೀತಿ ಕೊಟ್ಟು ಸಾಕಿದ್ರು. ಎಲ್ಲರೂ ನಿಮ್ಮ ಅತ್ತಿಗೆ ಥರ ಇರಲ್ವಲ್ಲ ಹಸ್ಬೆಂಡು, ಅವ್ರವ್ರ ಕಷ್ಟ ಏನಿರುತ್ತೋ ಏನೋ.